ಮಾವಿನ ಹಣ್ಣಿನ ಲಡ್ಡು ಸಿಂಪಲ್ ಮತ್ತು ಸೂಪರ್ ನೋಡಿ. 2-3 ದಿವಸ ಇಟ್ಟು ತಿಂದ್ರೂ ಹಾಳಾಗೋದಿಲ್ಲ. ನೋಡಿ ಈ ರೀತಿ ಮಾವಿನ ಹಣ್ಣಿನ ಲಡ್ಡು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದೇ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದರ ತಿರುಳನ್ನು ಈ ರೀತಿಯಾಗಿ ನೋಡಿ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಒಂದೇ ಒಂದು ಮಾವಿನ ಹಣ್ಣಲ್ಲಿ ಒಂದು 7ರಿಂದ 8 ಲಡ್ಡುನ ನಾವು ಮಾಡ್ಬೋದು. ನೋಡಿ ಇದು ಈ ರೀತಿಯಾಗಿ ತೆಗೆದ್ಬಿಟ್ಟು ವಾಟೆನ ಬೇರ್ಪಡಿಸಿ ನೀವು ಕೈಯಲ್ಲಿ ಬೇಕಾದರೆ ಕೈಯಲ್ಲಿ ಹಿಂಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಒಂದು ಪ್ಯಾನ್ಗೆ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಅಂದರೆ ಸಣ್ಣ ರವೆ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಇವಾಗ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು. ಅದನ್ನು ತೆಗೆದಿಟ್ಕೊಳ್ಳಿ ಹುರಿದಾದ್ಮೇಲೆ. ನಂತರ ಅದೇ ಪ್ಯಾನಿಗೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಕೂಡ ಹುರಿದಾದ್ಮೇಲೆ ತೆಗೆದಿಟ್ಕೊಳ್ಳಿ. ಪ್ಯಾನ್ ಬಿಸಿ ಇರುವಾಗಲೇ ನಾನು ಇಲ್ಲಿ ಹಾಲನ್ನು ಹಾಕಿದ್ದೀನಿ. ಸ್ವಲ್ಪ ಇಲ್ಲಾಂದರೆ ನೀವು ಬೇರೆ ಪ್ಯಾನಲ್ಲಿ ಬೇಕಾದರೆ ಮಾಡ್ಕೋಬೋದು. ನಾನು ಒಟ್ಟಿಗೆ ಮಾಡ್ತಿದ್ದೀನಿ, ಒಂದೇ ಸರಿ ಮಾಡ್ತಿದ್ದೀನಿ, ಅದರಿಂದ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ನಂತರ ಹಾಲು ಸ್ವಲ್ಪ ಬೆಚ್ಚಗಾದ್ಮೇಲೆ ಇಲ್ಲಿ ನಾವು ಮಾಡಿಟ್ಟಿದ್ವಲ್ಲ ಮಾವಿನ ಹಣ್ಣಿನ ಪ್ಯೂರಿ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಗ್ಯಾಸ್ನ ಇನ್ನೂ ಆನ್ ಮಾಡಿಲ್ಲ. ಇದೆಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆದಮೇಲೆ ಗ್ಯಾಸ್ ಆನ್ ಮಾಡ್ತೀನಿ. ನಾನು ಇಲ್ಲಿ ಬಿಸಿ ಪ್ಯಾನಿಗೆ ಹಾಲು ಹಾಕೋದ್ರಿಂದ ಸ್ವಲ್ಪ ಹಾಲು ಬೆಚ್ಚಗಿತ್ತಲ್ಲ ಆವಾಗ ಇದನ್ನು ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದಮೇಲೆ ಈಗ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು, ಅಂದರೆ ಪಿಂಚ್, ಅಂದರೆ ಸ್ವಲ್ಪ ಚಿಟಿಕೆ ಉಪ್ಪು ಅಂತಾರಲ್ಲ, ಉಪ್ಪನ್ನ ಹಾಕಿ ನಂತರದಲ್ಲಿ ನಾವು ಹುರಿದಿರುವಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ 1 ಚಮಚದಷ್ಟು ತುಪ್ಪನ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ಚೆನ್ನಾಗಿ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ಇಲ್ಲಿ ನಾವು ಹುರಿದಿದ್ವಲ್ಲ ಚಿರೋಟಿ ರವೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟು ಇಲ್ಲದೆ ರೀತಿಯಲ್ಲಿ ಬಿಡಿಸ್ಕೋಬೇಕು. ಈ ರೀತಿಯಾಗಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದೇ ಸರಿ ಇಲ್ಲಿ ನಿಮಗೆ ಅಂಟ್ಕೊಂಡಾಗ ಅನ್ನಿಸ್ಬೋದು, ಆದರೆ ಸ್ವಲ್ಪ ನೀವು ತಿರುಗಿಸ್ತಾ ಕರೆಕ್ಟಾಗುತ್ತೆ. ನೀವು ನಾನ್ ಸ್ಟಿಕ್ ತೊಗೊಂಡ್ರೆ ಅಂದರೆ ತಳ ಹಿಡಿಯೋದಿಲ್ಲ. ಇಲ್ಲಿ ನಾವು ಸ್ಟೀಲಿನ ತೊಗೊಳೋದ್ರಿಂದ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ಅದರಿಂದ ಬೇರೆ ಚಮಚದಿಂದ ಸ್ವಲ್ಪ ಈ ರೀತಿಯಾಗಿ ನಾವು ಬಿಡಿಸ್ಕೋಬೋದು. ಮಧ್ಯದಲ್ಲಿ ಬೇಕಾದರೆ ನಿಮಗೆ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಬೇಕಾದರೆ ಎಲ್ಲ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಂತರದಲ್ಲಿ ಇಲ್ಲಿ ರವೆ ಎಲ್ಲ ಚೆನ್ನಾಗಿ ಅರಳಿದ ಮೇಲೆ ನಂತರದಲ್ಲಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಮಾಡಿಕೊಂಡ್ರೆ ಸೂಪರಾಗಿರುವಂಥ ನಮಗೆ ಮಾವಿನ ಹಣ್ಣಿನ ಲಡ್ಡು ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ನಿಧಾನವಾಗಿ ಈ ರೀತಿ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಇದನ್ನು ಹುರಿದು ಮಾಡುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟೇಸ್ಟ್ ನೋಡಿರಿ, ಚೆನ್ನಾಗಿ ಹುರಿದಿದ್ದೇನೋ ಇಲ್ಲೋ ಅಥವಾ ಹಸಿ ವಾಸನೆ ಅಂದರೆ ಇದೆಯೋ ಅಂತ. ಹಸಿ ವಾಸನೆ ಯಾಕೆ ಬರುತ್ತೆ ಅಂತ ನೀವು ರವೆ ಚೆನ್ನಾಗಿ ಹುರಿದಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕೆ ಆಗೋದಿಲ್ಲ. ಅದು ನಿಮಗೆ ಇದೇ ರೀತಿ ಉಂಡೆ ಬೇಡಪ್ಪ ಅಂದರೆ ನೀವು ಕೇಸರಿಬಾತ್ ಥರ ತಿನ್ಕೋಬೋದು, ಆದರೆ ಉಂಡೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಸ್ವಲ್ಪನೇ ಕೈಗೆ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಿದ್ರೆ ಸೂಪರ್ ಟೇಸ್ಟಿಯಾಗಿರುವ ನಮಗೆ ಮ್ಯಾಂಗೋ ಲಡ್ಡು ಅಥವಾ ಮಾವಿನ ಹಣ್ಣಿನ ಲಡ್ಡು ರೆಡಿ ಆಗುತ್ತೆ. ನೋಡಿ ನಾನು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.